ಮಾವ ಹುಷಾರು. ಯಾಕೆ ಹೀಗೆ ಓಡ್ ಬರ್ತಾ ಇದ್ದೀರಾ? ಏನಾಯ್ತು? ನನಗೇನು ಆಗಿಲ್ಲವಾ, ಆಗಿದ್ದೆಲ್ಲ ಕಾಂಚನಂಗೆಯ ವಾಣೆನಾಗೆ ಚಂಡಿ ಅವತಾರ ತಾಳಿ ತಕ 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 ಅಂತ ಕುಣಿತವಳೆ. ನಾನು ಮಾತಾಡ್ತಿದ್ದಂಗೆ ಅವಳ ಮಕ ನೋಡ್ಬೇಕಿತ್ತು. ಏನು ಹೇಳಿಯೇ, ನೀನು ಹೇಳ್ಕೊಟ್ಟಂಗೆ ಮಾತಿಗೆ ಅವಳನ್ನ ಉಚ್ಚಿ ಅಂತ ರೇಗಿಸಿದ್ದೆ ತಡ. ಪಾಪ ಮಾಡ್ಕೊಂಡವಳೆ ಪಾಪ. ಯಾವ ಪಾಟಿ ಪಾಪ ಅಂತೀಯ ಪಾರ್ವ ತೋರಿಸ್ತ. ನೋಡವ್ವ, ಅದೇನು ಅನ್ಕೊಂಡಿದ್ದೀಯಾ ಹಂಗೆ ಮಾಡಿ. ನೀನು ಇಂಥವ್ರನ್ನ ಹೆಚ್ಚಿಗೆ ದಿನ ಬದುಕೋಕ್ ಬಿಡಬಾರ್ದು ಕಣಮ್ಮ. ಭೂಮಿಗೆ ಬಾರ. ಇವ್ರನ್ನ ಕ್ಷಮಿಸಿ ಬದುಕೋಕ್ ಬಿಡೋ ಬದಲು ಒಂದೇ ಕಿತ ಪ್ರಾಣ ತೆಗೆದೇ ಬಿಡ್ಬೇಕು. ನೀವ್ ಹೇಳ್ತಿರೋದೇನೋ ಸರಿ ಮಾವ. ಅತ್ತೆ ಅಂತ ಗೋಮುಖ ವ್ಯಾಘ್ರಗಳು ಬದುಕಿರೋದು ನನಗೂ ಇಷ್ಟ ಇಲ್ಲ. ಆದ್ರೆ ನಾನೇ ನನ್ನ ಕೈಯಾರ ಅವ್ರನ್ನ ಕೊಲೆ ಮಾಡೋಣ ಅಂದ್ರೆ ಅದಕ್ಕೆ ಅವಕಾಶನೇ ಸಿಗ್ತಿಲ್ವೇ? ನಾನು ಏನ್ ಮಾಡ್ಲಿ ಹೇಳಿ? ಅದಕ್ಕೆ ಯಾಕವ್ವ ಚಿಂತೆ ಮಾಡಿಯಾ? ಇವತ್ತಿಂದ ಕಾಂಚನ ಕ್ವಾಣೆನಾಗಿ ಒಬ್ಬಳೇ ಮಲ್ಕತ್ತಾಳೆ. ಇದರ ಅವಕಾಶನ ನೀನು ಸರಿಯಾಗಿ ಉಪಯೋಗಿಸ್ಕೋ. ರಾತ್ರಿ ಅವ್ರ ಕ್ವಾಣೆಗೆ ಹೋಗಿ ಚೂರಿಂದ ಅವಳನ್ನ ಇರಿದು ಕೊಂದ್ಬಿಡು. ಅರೆ ವಾ, ಸೂಪರ್ ಮಾವ. ನೀವ್ ಕೊಟ್ಟಿರೋ ಐಡಿಯಾ ಏನೋ ಸಖತ್ತಾಗೆ ಇದೆ. ಆದ್ರೆ ಅವ್ರ ಮೇಲೆ ಪ್ರಾಣನೇ ಇಟ್ಟಿರೋ ನಿಮ್ ಮಗ ಅತ್ತೆ ಹೇಗ್ ಸತ್ರು ಅಂದ್ರೆ ಏನ್ ಹೇಳೋದು? ಆ ಯೋಚನೆ ನಂಗೆ ಬಿಡವ. ಈಗ ಊರವ್ರ ದೃಷ್ಟಿನಾಗೆ ಕಾಂಚನಾಗೆ ಹುಚ್ಚಿಡ್ದಿರ್ದಂತೂ ದಿಟ ಅಲ್ವಾ? ಈ ಅವಮಾನ ಸಹಿಸ್ಕೊಳಕ್ಕಾಗದೆ ಕಾಂಚನ ಕ್ವಾಣೆನಾಗೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ರಂಗೇಗೌಡನ ನಂಬಿಸಿದ್ರೆ ಆಯ್ತು. ದುಃಖಕ್ಕೆ ಅವ್ನು 4 ಕಣ್ಣೀರು ಹಾಕ್ತಾನೆ, ನಾವು 4 ಜಾಸ್ತಿ ಕಣ್ಣೀರು ಹಾಕಿ ನಂಬಿಸ್ಬಿಟ್ರೆ ಆಯ್ತು. ಆಟೆಯ ಯಾಕೋ ಗಾಚಾರ ಈ ಪ್ರೀತಿಗೆ ಹೋಗ್ತಾ ಇರಂಗದೆ. ನಾನು ಐಶ್ವರ್ಯನ ಸಾಯಿಸಿ ಅದನ್ನ ಹೆಂಗೆ ರಂಗೇಗೌಡ ಅಂತ ಬೀಳ್ಬೇಕು ಅಂದ್ಕೊಂಡಿತ್ತು, ಹಂಗೆ ಇವರು ಆ ಪ್ಲ್ಯಾನ್ನ ನನ್ನ ಕಡೆಗೆ ತಿರುಗಿಸಿ ನನ್ನನ್ನು ಸಾಯಿಸಕ್ಕೆ ನೋಡ್ತಾವ್ರೆ. ಇಲ್ಲ, ಇನ್ನು ನನ್ನ ಸುಮ್ಕಿದ್ರೆ ಆಗಕ್ಕಿಲ್ಲ. ಇನ್ನು ಈಗಲೇ ಹೋಗಿ ರಂಗೇಗೌಡ ಅಂತ ಹೇಳಲೇಬೇಕು. ಹೇಳ್ತೀನಿ, ಈಗಲೇ ಹೇಳ್ತೀನಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಏನವ ಇದು? ಡಿಕ್ಕಿ ಹೊಡೆದು ಮೈ ಮೇಲೆಲ್ಲ ನೀರು ಚೆಲ್ಲಂಗೆ ಮಾಡ್ಬಿಟ್ಟಲ್ಲ. ಯಾಕೆ ಹಿಂಗೆ ಆತ್ರವಾಗಿ ಬರ್ತಾ ಇದೆಯಾ? ಏನಾಯ್ತು? ಸಮಸ್ಬಿಡ್ಲ ಮಗ. ಅದು ನೀನು ತಾವು ಮಾತಾಡಬೇಕು ಅಂತ ಓಡೋಡ್ ಬಂದಲ್ಲ, ಆ ಥರದಾಗ ಡಿಕ್ಕಿ ಹೊಡೆದ್ಬಿಟ್ಟೆ. ಏನು ತಿಳ್ಕೊಬೇಡ, ಸಮಸ್ಬಿಡ್ಲ. ಅಯ್ಯಯ್ಯೋ, ಪರವಾಗಿಲ್ಲ ಬಿಡವ್ವ, ಗೊತ್ತಿಲ್ಲದೆ ಆಗಿರತ್ತಾನೆ. ಈಟಕ್ಕೆಲ್ಲ ಹಿಂಗೆ ಅಂತ ಸಮಯ ಕೇಳದ ಬಿಡ್ತು ಅನ್ನೋ.